ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಸಾಕಷ್ಟು ಜನರು ಒಂದಲ್ಲ ಒಂದು ಕಾರಣಕ್ಕಾಗಿ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಬೇಕೆಂದು ಬಯಸುತ್ತಾರೆ. ಈ ಆಸೆಯನ್ನು ಇಟ್ಟುಕೊಂಡವರಿಗಾಗಿ ಆಚಾರ್ಯ ಚಾಣಕ್ಯರು ಕಿವಿ ಮಾತನ್ನು ಹೇಳಲು ಮುಂದಾಗಿದ್ದಾರೆ. ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಈ 7 ಅಭ್ಯಾಸಗಳನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಬೇಕು. ಆ 7 ಅಭ್ಯಾಸಗಳು ಯಾವುದೆಂದರೆ, ಮೊದಲನೆಯದು ಓದುವ ಅಥವಾ ಕಲಿಯುವ ಉತ್ಸಾಹ. ನೀವು ಜೀವನದಲ್ಲಿ ಯಶಸ್ವಿ ಮಾರ್ಗದಲ್ಲಿ ನಡೆಯಲು ಬಯಸಿದರೆ ನೀವು ಅಧ್ಯಯನ ಮಾಡುವ ಪುಸ್ತಕವನ್ನು ಓದುವುದರ ಹೊರತಾಗಿ ಎಲ್ಲಾ ರೀತಿಯ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಿ. ಜ್ಞಾನವು ನಿಮ್ಮ ನಿಜವಾದ ಮಿತ್ರ ಮತ್ತು ಸಹಾಯಕ ಎಂದು ಚಾಣಕ್ಯ ಹೇಳುತ್ತಾರೆ. ಓದುವ ಮತ್ತು ಬರೆಯುವ ಅಭ್ಯಾಸವನ್ನು ಹೊಂದಿರುವ ವ್ಯಕ್ತಿಯು ಬಹಳ ಕಡಿಮೆ ಸಮಯದಲ್ಲಿ ಯಶಸ್ವಿಯಾಗುತ್ತಾನೆ. ಎರಡನೆಯದು ಮಧುರವಾದ ಮಾತು. ಚಾಣಕ್ಯರ ಪ್ರಕಾರ ಯಾರ ಮಾತು ಸಭ್ಯ ಮತ್ತು ಮಧುರವಾಗಿರುತ್ತದೆಯೋ ಅವರು ಎಲ್ಲರಿಗೂ ಬೇಗನೆ ಇಷ್ಟವಾಗುತ್ತಾರೆ. ಮಧುರವಾಗಿ ಮಾತನಾಡುವ ವ್ಯಕ್ತಿಯೊಂದಿಗೆ ಎಲ್ಲರೂ ಸಂತೋಷವಾಗಿರುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಮಾತನ್ನು ಅಮೃತದಂತೆ ಮಾಧುರ್ಯದಿಂದ ಬೆರೆಸಬೇಕು. ವ್ಯಕ್ತಿಯ ಮಾತಿನಲ್ಲಿ ಎಂದಿಗೂ ಗಡುಸುತನ ಇರಬಾರದು. ಕಹಿ ಮಾತುಗಳು ಮಿತ್ರರನ್ನು ಶತ್ರುಗಳನ್ನಾಗಿ ಮಾಡಿಬಿಡುತ್ತದೆ. ಸಿಹಿಯಾಗಿ ಮಾತನಾಡಿದಾಗ ಶತ್ರುಗಳು ಮಿತ್ರರಾಗುತ್ತಾರೆ. ಸಿಹಿಯಾಗಿ ಮಾತನಾಡುವವನು ಸಂತೋಷವಾಗಿರುತ್ತಾನೆ. ಅವನು ಎಂದಿಗೂ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಮತ್ತು ಜನರು ಅವನಿಗೆ ಸಹಾಯ ಮಾಡಲು ಯಾವುದೇ ಸಂದರ್ಭದಲ್ಲೂ ಸಿದ್ಧರಿರುತ್ತಾರೆ. ಮೂರನೆಯದು ಗುರಿ ರಹಸ್ಯವಾಗಿರಲಿ. ಚಾಣಕ್ಯರ ಪ್ರಕಾರ ನಿಮ್ಮ ಗುರಿಯನ್ನು ಎಲ್ಲರಿಗೂ ಹೇಳುವ ಅಭ್ಯಾಸ ಒಳ್ಳೆಯದಲ್ಲ. ನಿಮ್ಮ ಗುರಿಯನ್ನು ನೀವೇ ರಹಸ್ಯವಾಗಿಟ್ಟುಕೊಳ್ಳಬೇಕು ಮತ್ತು ನಿರಂತರವಾಗಿ ಆ ಗುರಿಯನ್ನು ತಲುಪಲು ಕೆಲಸ ಮಾಡಿ. ಗುರಿಯನ್ನು ಮರೆಮಾಚಿ ಕೆಲಸ ಮಾಡುವ ಅಭ್ಯಾಸವು ಅಲ್ಪಾವಧಿಯಲ್ಲೇ ನಿಮಗೆ ಯಶಸ್ಸನ್ನು ನೀಡುತ್ತದೆ. ನಾಲ್ಕನೆಯದು ಬೇಗ ಏಳುವುದು. ಚಾಣಕ್ಯರ ಪ್ರಕಾರ ಮುಂಜಾನೆ ಬೇಗ ಏಳುವ ವ್ಯಕ್ತಿಯ ಮನಸ್ಸು ಮತ್ತು ದೇಹ ಯಾವಾಗಲೂ ತಾಜಾವಾಗಿರುತ್ತದೆ. ಬೇಗ ಏಳುವ ಮತ್ತು ಬೇಗ ಮಲಗುವ ಅಭ್ಯಾಸವನ್ನು ಹೊಂದುವ ಮೂಲಕ ವ್ಯಕ್ತಿಯು ಕಡಿಮೆ ಸಮಯದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಬಹುದು. ಐದನೆಯದು ಸಂಪತ್ತಿನ ಹೂಡಿಕೆ. ಚಾಣಕ್ಯರ ಪ್ರಕಾರ ಸಂಪತ್ತನ್ನು ಸಂಗ್ರಹಿಸಿದ ವ್ಯಕ್ತಿಯು ಕಷ್ಟದ ಸಮಯದಲ್ಲಿ ಹೆಚ್ಚು ತೊಂದರೆಗೆ ಸಿಲುಕುತ್ತಾನೆ. ಅದಕ್ಕೆ ತಕ್ಕಂತೆ ಕೂಡಿಡುವ ಮತ್ತು ಖರ್ಚು ಮಾಡುವ ಅಭ್ಯಾಸವು ವ್ಯಕ್ತಿಯನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ. ಯಾವಾಗಲೂ ಕಷ್ಟದ ಸಂದರ್ಭಗಳನ್ನು ಎದುರಿಸಲು ತನಗಾಗಿ ಒಂದಿಷ್ಟು ಹಣವನ್ನು ಕೂಡಿಟ್ಟುಕೊಳ್ಳಬೇಕು. ಆರನೆಯದು ಸಂಪರ್ಕಗಳು ಮತ್ತು ಸಂಬಂಧಗಳ ವಿಸ್ತರಣೆ. ಸಂಪರ್ಕಗಳು ಮತ್ತು ವೈಯಕ್ತಿಕ ಸಂಬಂಧಗಳ ವಿಸ್ತರಣೆಯು ನಿಮ್ಮನ್ನು ಜನಪ್ರಿಯವಾಗಿಸುತ್ತದೆ ಮತ್ತು ಸಮಯ ಬಂದಾಗ ಅವುಗಳೇ ನಿಮ್ಮ ಸಹಾಯಕ್ಕೆ ನಿಲ್ಲುತ್ತವೆ. ಚಾಣಕ್ಯರು ತನ್ನ ಸಂಪರ್ಕಗಳು ಮತ್ತು ಸಂಬಂಧಗಳ ಆಧಾರದ ಮೇಲೆ ಮಗಧ ಸಾಮ್ರಾಜ್ಯವನ್ನು ನಾಶಪಡಿಸುವರು. ಚಾಣಕ್ಯರು ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಯು ಸಮಾಜಮುಖಿ ಅಭ್ಯಾಸವನ್ನು ಹೊಂದಿರಬೇಕು. ಏಳನೆಯದು ಕಷ್ಟಪಟ್ಟು ದುಡಿಯುವ ಅಭ್ಯಾಸ. ಸೋಮಾರಿಯಲ್ಲದ ಮತ್ತು ಕಷ್ಟಪಟ್ಟು ದುಡಿಯುವ ಅಭ್ಯಾಸವಿರುವ ವ್ಯಕ್ತಿ ಮುಂದೊಂದು ದಿನ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ. ತನ್ನ ಪರಿಶ್ರಮದ ಆಧಾರದ ಮೇಲೆ ಮುನ್ನಡೆಯುವವರು ಬಹುಬೇಗ ಯಶಸ್ವಿಯಾಗುತ್ತಾನೆ. ಹಾಗಾದರೆ ಈ ಅಭ್ಯಾಸಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನೀವು ಕೂಡ ಯಶಸ್ವಿಯಾಗುತ್ತೀರಾ ಎಂದು ಹೇಳುತ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.